ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ್ನಿಂದ ಕೂಡ ನೋಡ್ತಾ ಇದ್ದೀವಿ. ಇವತ್ತು ನಾಳೆ ಸಿಎಂ ಬದಲಾವಣೆ ಆಗತ್ತೆ, ಇನ್ನೇನು 2.5 ವರ್ಷದಲ್ಲಿ ಪವರ್ ಶೇರಿಂಗ್ ಆಗತ್ತೆ, ಸಿದ್ದರಾಮಯ್ಯ ಅವರು ಬದಲಾಗಿ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ನಡೀತಾನೆ ಇವೆ ಆಗ್ಲಿಂದಲೂ ಕೂಡ. ಈಗ ಮತ್ತೆ ಈ ಚರ್ಚೆ ಮುನ್ನೆಲೆಗೆ ಬಂದಿದೆ. ಸೊ ಅದಕ್ಕೆ ಮತ್ತೊಂದು ಪೂರಕವಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಇವತ್ತು ಸಚಿವರಿಗೆ ಡಿನ್ನರಿಗೆ ಕರೆದಿರೋದು. ಸೊ ಊಟಕ್ಕೆ ಕರೆದಿರೋದನ್ನೇ ವಿಚಾರ ಇಟ್ಕೊಂಡು ಬಿಜೆಪಿ ಕೂಡ ಹರಿಹಾಯ್ತಾ ಇದೆ. ಇದರಲ್ಲಿ ಏನೋ ಬೇರೆ ಮಾರ್ಮಿಕವಾಗಿ ಕೆಲವೊಂದಷ್ಟು ಸಂದೇಶಗಳನ್ನ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಬಿಜೆಪಿಯ ಮಾತು. ಅದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಏನೆಲ್ಲ ಪರ ವಿರೋಧದ ಚರ್ಚೆಗಳಾಗ್ತಾ ಇವೆ, ಈ ಸಿಎಂ ಬದಲಾವಣೆ ವಿಚಾರ ಎಲ್ಲಿ ತನಕ ಬಂದಿದೆ, ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಸಿಎಂ ಡಿನ್ನರ್ ಮೀಟಿಂಗ್ಗೆ ಕೌಂಟ್ ಡೌನ್. ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಎಂದ ಸಿದ್ದರಾಮಯ್ಯ. ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ. ಸಿಎಂ ಸ್ಥಾನದ ಪೈಪೋಟಿ, ಸಚಿವ ಸಂಪುಟ ಸರ್ಜರಿ ಚರ್ಚೆಯ ನಡುವೆ ಸಿಎಂ ಸಿದ್ದರಾಮಯ್ಯ ಇಂದು ಸಚಿವರಿಗೆ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಇಂದು ರಾತ್ರಿ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಔತಣಕೂಟ ಏರ್ಪಡಿಸಿದ್ದಾರೆ. ಪಟ್ಟದ ಫೈಟ್ ನಡುವೆಯೇ ಸಿಎಂ ಡಿನ್ನರ್ಗೆ ಕರೆದಿರೋದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗಳಿಗೆ ಕಾರಣವಾಗಿದೆ. ಇವತ್ತು ಸಿದ್ದರಾಮಯ್ಯ ಕರೆದಿರೋ ಔತಣಕೂಟದಲ್ಲಿ ಊಟದ ಮೆನು ಎಷ್ಟಿದೆಯೋ ಪೊಲಿಟಿಕಲ್ ಮೆನು ಕೂಡ ಅಷ್ಟೇ ಇದೆ. ಡಿನ್ನರ್ ಪಾರ್ಟಿ ಬಗ್ಗೆ ತೋರಿಸೋ ಮುನ್ನ ಸಿಎಂ ಸ್ಥಾನದ ಬಗ್ಗೆ ಕಾಂಗ್ರೆಸ್ ನಾಯಕರ ನಡುವೆ ಚರ್ಚೆ, ಕೈ ಮನೆ ಪಟ್ಟದ ಫೈಟ್ ಬಗ್ಗೆ ಬಿಜೆಪಿ ನಾಯಕರ ತಿರುಗೇಟೇನು, ಅದನ್ನ ತೋರಿಸಲೇಬೇಕು. ಶಾಸಕರ ಅಭಿಪ್ರಾಯ ಇಲ್ಲದೆ ಯಾರಿಗೂ ಸಿಎಂ ಆಗಲು ಆಗಲ್ಲ. ಸಿಎಂ ಬದಲಾವಣೆ ಚರ್ಚೆ ಬಗ್ಗೆ ಸಿದ್ದರಾಮಯ್ಯ ಖಡಕ್ ಪ್ರತಿಕ್ರಿಯೆ. ಹೌದು, ಶಾಸಕರ ಅಭಿಪ್ರಾಯ ಇಲ್ಲದೆ ಯಾರಿಗೂ ಸಿಎಂ ಆಗೋದಿಕ್ಕಾಗಲ್ಲ. ಏನೇ ಇದ್ರೂ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಮೂಲಕ ತಮ್ಮ ತಮ್ಮ ನಾಯಕರ ಬೆಂಬಲಿಗರ ಮುಂದಿನ ಸಿಎಂ ಕೂಗಿಗೆ ಸಿಎಂ ಸಿದ್ದರಾಮಯ್ಯ ತಣ್ಣೀರೆರಚಿದ್ದಾರೆ. ಶಾಸಕರ ಸಂಖ್ಯೆನೇ ಬೇಕಾಗಿಲ್ಲ, ಹೈಕಮಾಂಡ್ ಮಾತ್ರ ಹೇಳಿದ್ರೆ ಆಗುತ್ತೆ ಅಂತ ಡಿಕೆಶಿ ಅವರು ಹೇಳಿದ್ರು. ನಮ್ಗೆಲ್ಲ ನಾನು ಉತ್ತರ ಕೊಡಲ್ಲ. ಹೈಕಮಾಂಡ್ ಇಸ್ ಇನ್ ಹೈಕಮಾಂಡ್. ಶಾಸಕರ ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಎರಡೂ ಬಹಳ ಮುಖ್ಯ. ಈಗ ಶಾಸಕರ ಅಭಿಪ್ರಾಯ ಇಲ್ದೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ. ಬಹುಮತ ಇದ್ರೆ ಮಾತ್ರ ಆಗೋದು. ಮತ್ತೆ ಹೈಕಮಾಂಡ್ ನ ಆಶೀರ್ವಾದನೂ ಇರಬೇಕಾಗುತ್ತೆ. ಶಾಸಕರ ಅಭಿಪ್ರಾಯ ಮತ್ತೆ ಹೈಕಮಾಂಡ್ ಎರಡೂ ಬಹಳ ಮುಖ್ಯ. ಈಗ ಶಾಸಕರ ಅಭಿಪ್ರಾಯ ಇಲ್ದೇನೆ ಯಾರು ಮುಖ್ಯಮಂತ್ರಿ ಆಗಕ್ಕಾಗಲ್ಲ. ಬಹುಮತ ಇದ್ರೆ ಮಾತ್ರ ಆಗೋದು. ಮತ್ತೆ ಹೈಕಮಾಂಡ್ ನ ಆಶೀರ್ವಾದನೂ ಇರಬೇಕಾಗುತ್ತೆ. ಅಲ್ಲದೆ ಈ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಶಾಸಕರ ಬಲವೇ ಮುಖ್ಯ ಅಂತ ಹೇಳಿದ್ದಾರೆ. ಕ್ಯಾಶುವಲ್ ಆಗಿ ಹೇಳಿದ್ದೀನಪ್ಪ, ಅದೇನು ಎಲ್ಲರೂ ಆಗ್ಬೋದು, ಎಲ್ಲರೂ ಆಗ್ಬೋದು. ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ? ಬಹಳ ಜನ ಆಕಾಂಕ್ಷಿಗಳಿದ್ದಾರೆ. ಅದು ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡುತ್ತೋ ಅವರಿಗೆ ನಾವೆಲ್ಲ ಜೈ ಅಂತೀವಿ ಅಷ್ಟೇ. ಜನ ಆಕಾಂಕ್ಷಿಗಳಿದ್ರು ಸಿದ್ದರಾಮಯ್ಯ ಇಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಚರ್ಚೆನೇ ಇದೆಯಲ್ಲ ಸರ್? ಅಲ್ಲ, ಅವ್ರು ಫ್ರಂಟ್ ರನ್ನರ್ಸ್. ನೀವು ಸರ್? ನಾವು ಬೇರೆಯವರೆಲ್ಲ ಸೆಕೆಂಡ್ ಲೆವೆಲ್ಲು, ಥರ್ಡ್ ಲೆವೆಲ್ಲು, ಹಂಗೆ. ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್, ಬಿಜೆಪಿ ನಾಯಕರ ಸರಣಿ ಟೀಕೆ. ಕಾಂಗ್ರೆಸ್ನಲ್ಲಿ ನಡೀತಾ ಇರೋ ಸಿಎಂ ಪಟ್ಟದ ಫೈಟ್ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆದ ದಿನದಿಂದಲೇ ಕುರ್ಚಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತ ಸಂಸದ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಇನ್ನು ನಾನು ಸಿಎಂ ಅಂತ ಹೇಳಿಕೊಳ್ಳೋದು ಆ ಸ್ಥಾನಕ್ಕೆ ಅಪಮಾನ ಅಂತ ಸಿಟಿ ರವಿ ಹೇಳಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ರನ್ನ ನೇರ ಟಾರ್ಗೆಟ್ ಮಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ, ಡಿಕೆ ಅವರು ಸಿಎಂ ಆಗ್ಬೇಕು ಅಂತ ಕನಸು ಕಾಣಿಸಿದ್ದಾರೆ. ಸಿಎಂ ಆಗುವ ಕನಸು ಕಂಡ್ರೆ ಸಾಲಲ್ಲ, ವ್ಯಕ್ತಿತ್ವ ಬೆಳೆಸಿಕೊಳ್ಬೇಕು ಅಂದ್ರು. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು ಅವತ್ತಿನಿಂದ ಕುರ್ಚಿ ಬಗ್ಗೆ ಚರ್ಚೆನೇ ಆಗ್ತಾ ಇದೆ. ಯಾಕೆ ಚರ್ಚೆ ಆಗ್ತಾ ಇದೆ ಅಂದ್ರೆ 2 ವರ್ಷದ ನಂತರ ಸಿದ್ದರಾಮಯ್ಯನವ್ರು ಬಿಟ್ಟು ಕೊಡ್ತಾರಂತೇಳಿ ಡಿ ಕೆ ಶಿವಕುಮಾರ್ ಅವ್ರು ಹಿಂದಿರ್ತಕ್ಕಂಥವ್ರು ಹೇಳ್ತಾ ಇದ್ರು. ನಾನು ಹೇಳಿದ್ನಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕೂರಿಸ್ಕೊಂಡು ನಾನು ಸಿಎಂ ಅನ್ನೋದೇ ಆ ಸ್ಥಾನಕ್ಕೆ ಅಪಮಾನ. ನಿಜವಾಗ್ಲೂ ಸ್ವಾಭಿಮಾನಿ ಇದ್ದಿದ್ರೆ ಒಂದು ಕ್ಷಣನೂ ತಡಿತಿರಲಿಲ್ಲ ಸ್ವಾಭಿಮಾನಿ ಇದ್ದವರು. ನಾನು ಡಿ ಕೆ ಶಿವಕುಮಾರ್ ಅವರೇ 40 ವರ್ಷದಿಂದ ಚುನಾಯಿತ ಜನಪ್ರತಿನಿಧಿ ಆಗಿದ್ದೀರಿ. ನಿಮಗೆ ಆಸೆ ಇರೋದು ತಪ್ಪಲ್ಲ, ಆದರೆ ಜನ ನಿಮ್ಮ ವರ್ತನೆ ಅನ್ನೋದು, ನಿಮ್ಮ ನಡವಳಿಕೆ ಇರೋಂಥದ್ದು ನಾಳೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಜನನ ಮನಸ್ಸಿಗೆ ಅನ್ನಿಸ್ಬೇಕು. ಆ ರೀತಿ ನಡ್ಕೊಳ್ಳಿ ಸರ್. ಇತ್ತ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಚಿವರಿಗೆ ಡಿನ್ನರ್ ಪಾರ್ಟಿ ತಯಾರಿ ಜೋರಾಗಿ ನಡೀತಿದೆ. ಬಿಹಾರದ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರೋ ಎಐಸಿಸಿ ಕರ್ನಾಟಕ ಕಾಂಗ್ರೆಸ್ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದೆ. ಆ ನಿರೀಕ್ಷೆಗೆ ತಕ್ಕಂತೆ ಸಹಕಾರವನ್ನ ಕೊಡಬೇಕಾಗಿದ್ದು ಕರ್ನಾಟಕದ ಸಚಿವರ ಕೆಲಸ.
ಇದರ ಜೊತೆಗೆ ಇವತ್ತಿನ ಸಿದ್ದರಾಮಯ್ಯನವರ ಔತಣಕೂಟ ಕೆಲವರ ಪಾಲಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಡಿನ್ನರ್ ಮೀಟಿಂಗ್ ಬಗ್ಗೆ ಬಾಗಲಕೋಟೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾನು ಆಗಾಗ ಔತಣಕೂಟ ಏರ್ಪಡಿಸ್ತಾ ಇರ್ತೀನಿ, ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂದ್ರು. ಈಗ ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ, ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಅಲ್ಲ ಇದೇನೋ ಸ್ಪೆಷಲ್ ಊಟ ಅನ್ಸರೆ ಊಟ ಸ್ಪೆಷಲ್ ಏನಲ್ಲ, ಮಾಮೂಲಿ ಊಟನೇ. ನಿಮ್ಗೆ ನಿಮ್ಮ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ವಿರೋಧ ಪಕ್ಷದ ದೃಷ್ಟಿಯಲ್ಲಿ ಸ್ಪೆಷಲ್ ಆಗಿ ನಾರ್ಮಲ್ ಆಗೇ ಇರ್ತದೆ. ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ಇಲ್ಲ. ಡಿನ್ನರ್ ಮೀಟಿಂಗ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್, ಡಿನ್ನರ್ ಆಯೋಜಿಸುವುದೇನು ದೊಡ್ಡ ವಿಷಯ ಅಲ್ಲ ಎಂದಿದ್ದಾರೆ. ಇತ್ತ ಡಿನ್ನರ್ ಬಗ್ಗೆ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್, ಔತಣಕೂಟದ ಬಗ್ಗೆ ನಮಗೂ ಕೂಡ ಬಹಳ ಕುತೂಹಲ ಇದೆ ಎಂದಿದ್ದಾರೆ. ಮುಖ್ಯಮಂತ್ರಿಗಳು ಯಾವಾಗಲೂ ಊಟಕ್ಕೆ ಕರೀತಾ ಇರ್ತಾರೆ, ಒಂದು 6 ತಿಂಗಳಿಗೊಂದ್ಸರಿ ಅಥವಾ 3 ತಿಂಗಳಿಗೊಂದ್ಸರಿ, ಕೆಲವು ಟೈಮ್ನಲ್ಲಿ ಆ ಸೆಷನ್ ಇರುವಾಗ ಕರೀತಾರೆ. ಅದು ಒಂದು ಸಂಪ್ರದಾಯದ ಥರ ಆಗಿದೆ. ಅದು ಕೆಲವು ಮಂತ್ರಿಗಳು ಕೂಡ ತಾವು ನೋಡಿದ್ದೀರ, ಮಂತ್ರಿಗಳು ಕೂಡ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಊಟ ಕೊಟ್ಟಿರೋದು ನೋಡಿಲ್ವ ನೀವು? ಕರೀತಾರೆ. ಅದೇ ರೀತಿ ಕರೆದಿರ, ಅದೇನು ದೊಡ್ಡ ವಿಚಾರ ಏನಲ್ಲ. ಹೌದು, ನಮಗೂ ಕೂಡ ಬಹಳ ಕುತೂಹಲ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಯವ್ರ ಭೋಜನ ಕೂಟ ಬಹಳ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಒಳ್ಳೊಳ್ಳೆ ಎಲ್ಲ ಮೆನ್ಯೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಸೊ ಒಳ್ಳೆ ಊಟ ಮಾಡ್ಬೋದು ಅನ್ಕೊಂಡಿರ್ತೀವಿ, ಮತ್ತು ಒಳ್ಳೆ ಚರ್ಚೆ ಕೂಡ ಆಗುತ್ತೆ ಅನ್ಕೊಂಡಿರ್ತೀವಿ. ಸಿಎಂ ಡಿನ್ನರ್ ಪಾರ್ಟಿ ಬಗ್ಗೆ ಬಿಜೆಪಿ ನಾಯಕರು ತೀವ್ರ ಟೀಕೆ ವ್ಯಕ್ತಪಡಿಸಿದ್ದಾರೆ. ಬಿಹಾರ ಚುನಾವಣೆಗೆ ಲಿಂಕ್ ಮಾಡಿ ಕೈಪಾಳೆಯದ ವಿರುದ್ಧ ವಾಗ್ಬಾಣ ಬಿಟ್ಟಿದ್ದಾರೆ. ಇವತ್ತು ಊಟ ಹಾಕಿ ಬಿಹಾರದ ಇಲೆಕ್ಷನ್ಗೆ ಟಾರ್ಗೆಟ್ ಫಿಕ್ಸ್ ಮಾಡಿ, ನೀ ಇಷ್ಟು ಕೊಡಪ್ಪ, ನೀ ಇಷ್ಟು ಕೋಟಿ ಕೊಡು, ನೀ ಇಷ್ಟು ಕೋಟಿ ಕೊಡು ಅಂತ ಹೇಳು ಸಲುವಾಗಿ ಕರೆದಿದ್ದಾರೆ ಹೊರತು ಅವ್ರನ್ನ ಮೇಯಿಸ್ಲಿಕ್ಕಲ್ಲ. ಪಾಪ ಅವರು ಪಪ್ಪಿ ಅವ್ರನ್ನ ಬುಕ್ ಮಾಡ್ಕೊಂಡಿದ್ರು, ಮಂತ್ರಿ ಮಾಡ್ತೀವಿ, ಚುನಾವಣೆದು ನೋಡ್ಕೊಳ್ಬೇಕು ಅಂತ. ಸೊ ಅದು ಅವರು ಅರೆಸ್ಟ್ ಆಗಿ ಇವತ್ತು ಇದಾಗಿರೋದ್ರಿಂದ ಪಾಪ ಅವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ. ಇಲ್ಲ ಅಂತಂದ್ರೆ ಟಾರ್ಗೆಟ್ ಮುಟ್ಬಿಡ್ತಿದ್ರು ಸುಲಭವಾಗಿ. ಏನೋ ಜನ ಹೇಳ್ತಾರೆ ಈ ಮಾತುಗಳನ್ನೆಲ್ಲ, ಅವ್ರ ಪಕ್ಷದ ಒಳಗಡೆನೆ ಇಂಥ ಸದ್ದು ಬರ್ತಾ ಇರೋದು ಕಾಂಗ್ರೆಸ್ ಕಡೆಯಿಂದ. ಅದನ್ನು ಗಮನಿಸಿ ಟಾರ್ಗೆಟ್ ರೀಚ್ ಆದ್ರೂ ಇವರು ಅನ್ಕೊಂಡಿದ್ವಿ. ಈಗ ಅಲ್ಲಿ ಟಾರ್ಗೆಟ್ ರೀಚ್ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಡಿನ್ನರ್ ಮೀಟಿಂಗ್ ಅನ್ನೋ ಹೆಸರಿನಲ್ಲಿ ಎಲೆಕ್ಷನ್ಗೆ ಕಲೆಕ್ಷನ್ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಡಿನ್ನರ್ ಪಾರ್ಟಿ ಜೊತೆಗೆ ಸಿಎಂ ಪಟ್ಟದ ಫೈಟ್ ಕೂಡ ತಾರಕಕ್ಕೇರಿದ್ದು, ಇಂದಿನ ಔತಣಕೂಟದಲ್ಲಿ ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದೇ ತೀವ್ರ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.